Hello everyone, welcome to classes. In this video we are going to learn about correlation in statistics. By the end of this video you will understand its meaning, types and examples in a simple way. As per the Karnataka University Dharwad University syllabus for BCom 4 semester, you have two aspects in this unit. First one is simple correlation and second one is regression analysis. ಬಿಕಾಮ್ ಫೋರ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕೋರ್ಲೇಷನ್ ಮತ್ತು ರಿಗ್ರೆಷನ್ ಅನ್ನುವಂತಹ ಆಸ್ಪೆಕ್ಟ್ಗಳು ಎರಡು ಭಾಗಗಳು ಇದ್ದಾವೆ. ಇಲ್ಲಿ ಎರಡು ಆಸ್ಪೆಕ್ಟ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗಿರತೈತಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕೋರ್ಲೇಷನ್ ಬಗ್ಗೆ ನೋಡೋಣಂತ. ಮುಂದಿನ ದಿನಮಾನಗಳಲ್ಲಿ ನಾವು ರಿಗ್ರೆಷನ್ ಅನಾಲಿಸಿಸ್ ಆಸ್ಪೆಕ್ಟ್ ಅನ್ನ ನೋಡೋಣಂತ. ಹ್ಯಾವ್ ಯು ಎವರ್ ನೋಟಿಸ್ಡ್ ದ್ಯಾಟ್ when study time increases, marks also increases. Why does this happens? ನೀವು ನೋಟಿಸ್ ಮಾಡಿರಬಹುದು, ನೀವು ಓದುವಂತಹ ಸಮಯವನ್ನ ಹೆಚ್ಚಿಗೆ ಮಾಡಿದ್ರಿ. ಮೊದಲು 2 ತಾಸು ಓದ್ತಿದ್ರಿ, ಈಗ 5 ತಾಸು 6 ತಾಸು ಓದಿದ್ರ ನಿಮ್ಮ ಒಂದು ಮಾರ್ಕ್ಸ್ಗಳು ಏನಾಗ್ತಾವ? ಹೆಚ್ಚಿಗೆ ಆಗ್ತಾವ. ಯಾಕಾಗತ್ತೆ ಈ ತರ? Today we will learn this concept called correlation in ಸ್ಟಾಟಿಸ್ಟಿಕ್. ಇದಕ್ಕೆ ನಾವು ಕೋರ್ಲೇಷನ್ ಅಂತ ಹೇಳಿ ಸ್ಟಾಟಿಸ್ಟಿಕ್ಸ್ ದಲ್ಲಿ ಕರಿತೀವಿ. ಡೈಲಿ ಲೈಫ್ ಎಕ್ಸಾಂಪಲ್ ಹೇಳೋದಾದ್ರೆ, ವೆನ್ ಎ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಇನ್ಕ್ರೀಸಸ್, ಡಿಮಾಂಡ್ ಡಿಕ್ರೀಸಸ್. ವೆನ್ ಇನ್ಕಮ್ ಆಫ್ ಎ ಪರ್ಸನ್ ಇನ್ಕ್ರೀಸಸ್, ಸ್ಪೆಂಡಿಂಗ್ ಆಲ್ಸೋ ಇನ್ಕ್ರೀಸಸ್. These relationship are called correlation. Let us understand in details. Meaning, correlation is a statistical measure of techniques used to measure the relationship between two or more variables. Correlation is a powerful statistical tool that helps us to understand relationship between variables, two variables or more than two variables. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಂಶಗಳ ಮಧ್ಯೆ ಇರುವಂತಹ ಒಂದು ಕೋರ್ರಿಲೇಷನ್, ಸಹ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತೈತಿ. ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೋರ್ರಿಲೇಷನ್ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಅಕಾರ್ಡಿಂಗ್ ಟು AM Toutle, correlation is an analysis of the covariation between two or more variables. ಇಲ್ಲಿನೂ ಕೂಡ 2 ಅಥವಾ ಎರಡಕ್ಕಿಂತ ಹೆಚ್ಚಿನ ವೇರಿಯೇಬಲ್ಗಳ ನಡುವಿನ ಸಂಬಂಧವನ್ನ, ಸಹ ಸಂಬಂಧವನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಕೋರ್ಲೇಷನ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇರುವಂತಹ ಎಕ್ಸಾಂಪಲ್ ಹೇಳೋದಾದ್ರೆ, ಸ್ಟಡಿ ಅವರ್ಸ್ ಜಾಸ್ತಿ ಆದ್ರೆ ಮಾರ್ಕ್ಸ್ಗಳು ಜಾಸ್ತಿ ಬರೋ ಸಾಧ್ಯತೆಗಳಿರುತ್ತೆ. ಮಾರ್ಕ್ಸ್ಗೆ ಮತ್ತ ಇದಕ್ಕೆ ಇನ್ನೊಂದು ಸ್ಟಡಿ ಅವರ್ಸ್ಗೆ ಕೋರ್ಲೇಷನ್ ಇದೆ. ಕ್ಲಾಸಿಗೆ ಇವತ್ತು ನಿಮ್ಮ ಫ್ರೆಂಡ್ ಹೋಗ್ತಾ ಇಲ್ಲ, ನೀವು ಕ್ಲಾಸಿಗೆ ಬಿಡಾತೀರಿ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಕೋರ್ಲೇಷನ್ ಇದು. ಅದೇ ರೀತಿಯಲ್ಲಿ ಪ್ರೈಸ್ ಮತ್ತು ಡಿಮಾಂಡ್, ಪ್ರೈಸ್ ಜಾಸ್ತಿ ಆಯ್ತು, ಪ್ರಾಡಕ್ಟ್ಗೆ ಡಿಮಾಂಡ್ ಕಡಿಮೆ ಆಗಿರತೈತಿ. ಕೋರ್ಲೇಷನ್ಗೆ ಸಮ್ ಕಾಮನ್ ಎಕ್ಸಾಂಪಲ್ಸ್ಗಳು ಆಗಿವೆ. ಟೈಪ್ಸ್ ಆಫ್ ಕೋರ್ಲೇಷನ್ ಅನ್ನ ನೋಡೋಣ ಅಂತ. ಫಸ್ಟ್ ಟೈಪ್ ಈಸ್ ಪಾಸಿಟಿವ್ ಕೋರ್ಲೇಷನ್, ಸೆಕೆಂಡ್ ಒನ್ ನೆಗೆಟಿವ್ ಕೋರ್ಲೇಷನ್, ಥರ್ಡ್ ಒನ್ ಝೀರೋ ಕೋರ್ಲೇಷನ್, fourth one linear correlation, and fifth one non-linear correlation. Totally there are 5 types in correlation. Let us understand the meaning of positive correlation. Positive correlation means when both variables are moving in the same direction, it is called as positive correlation. ಎರಡು ವೇರಿಯೇಬಲ್ಗಳು ಏನಿರ್ತಾವೋ ಆ ಎರಡು ವೇರಿಯೇಬಲ್ಗಳು ಒಂದೇ ಡೈರೆಕ್ಷನ್ ದಲ್ಲಿ ಮೂವ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿಬೇಕು? ಪಾಸಿಟಿವ್ ಕೋರ್ಲೇಷನ್ ಅಂತ ಕರಿಬೇಕು. ಇಫ್ ಒನ್ ವೇರಿಯೇಬಲ್ ಇನ್ಕ್ರೀಸಸ್ ಅಂಡ್ ದ ಅದರ್ ಆಲ್ಸೋ ಇನ್ಕ್ರೀಸಸ್. ಇಫ್ ಒನ್ ವೇರಿಯೇಬಲ್ ಡಿಕ್ರೀಸಸ್ ದ ಅದರ್ ಆಲ್ಸೋ ಡಿಕ್ರೀಸಸ್. ಇಲ್ಲಿ ಒಂದು ವೇರಿಯೇಬಲ್ ಇನ್ಕ್ರೀಸ್ ಆದ್ರೆ ಇನ್ನೊಂದು ವೇರಿಯೇಬಲ್ ಕೂಡ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ಒಂದು ವೇರಿಯೇಬಲ್ ಡಿಕ್ರೀಸ್ ಆದ್ರೆ ಇನ್ನೊಂದು ವೇರಿಯೇಬಲ್ ಕೂಡ ಡಿಕ್ರೀಸೇ ಆಗಿರ್ಬೇಕು. ಈ ತರದ ಸಹ ಸಂಬಂಧಗಳನ್ನ ನೀವೇನಾದ್ರೂ ನೋಡಿದ್ರೆ ಅದಕ್ಕೆ ಪಾಸಿಟಿವ್ ಕೋರ್ಲೇಷನ್ ಅಂತ ಹೇಳಿ ಕರಿತೀರಿ. ಎಕ್ಸಾಂಪಲ್, ಸ್ಟಡಿ ಟೈಮ್ ಅಂಡ್ ಮಾರ್ಕ್ಸ್.
ನೀವು ಸ್ಟಡಿ ಟೈಮ್ ಜಾಸ್ತಿ ಮಾಡಿದ್ರಿ, ಮೊದಲು 1 ತಾಸು ಓದ್ತಿದ್ದೆ, ಈಗ 5 ತಾಸು ಓದಾತೀನಿ ಅಂದಾಗ ನಿಮ್ಮ ಮಾರ್ಕ್ಸ್ಗಳೇನಾಗ್ತವೆ, ಹೆಚ್ಚಿಗೆ ಆಗ್ತಾವು. ಸ್ಟಡಿ ಟೈಮ್ ಇನ್ಕ್ರೀಸ್ ಮಾಡಿದ್ರೆ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗ್ತಾವು. ನಾ ಏನು ಸ್ಟಡಿನ ಮಾಡಿಲ್ಲ ಅಂದ್ರೆ ಮಾರ್ಕ್ಸ್ ಕೂಡ ಡಿಕ್ರೀಸ್ ಆಗ್ತಾವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ ನಾವು ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ರೈನ್ಫಾಲ್ ಆ್ಯಂಡ್ ಕ್ರಾಪ್ ಪ್ರೊಡಕ್ಷನ್, ಮಳೆ ಜಾಸ್ತಿ ಆಗೈತಿ, ಚಲೋ ಆಗೈತಿ, ಈ ಸತೆ ಇನ್ಕ್ರೀಸ್ ಆಗೈತಿ, ಮಳೆ ಎಲ್ಲ ಚಲೋ ಐತಿ, ಕ್ರಾಪ್ ಪ್ರೊಡಕ್ಷನ್ ಏನಾಗೈತಿ ಅದು ಕೂಡ ಇನ್ಕ್ರೀಸ್ ಆಗತ್ತ, ಇದಕ್ಕೆ ಪಾಸಿಟಿವ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಆರ್ ಯಾವಾಗಿದ್ರು ಕೂಡ ಗ್ರೇಟರ್ ದ್ಯಾನ್ 0 ಇರ್ತೈತಿ. ಆರ್ ಮೀನ್ಸ್ ಕೋರಿಲೇಷನ್ ಅಂತ ಅರ್ಥ. ಅನದರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಜಾಸ್ತಿ ಖರ್ಚು ಮಾಡತ್ತೀರಿ ನೀವು, ಸೇಲ್ಸ್ ಏನಾಗ್ತೈತಿ, ಹೆಚ್ಚಿಗೆ ಆಗತ್ತ. ಅದೇ ರೀತಿಯಲ್ಲಿ ಪ್ರೊಡಕ್ಷನ್ ಈ ವರ್ಷ ನಿಮ್ದು ಕಡಿಮೆ ಆಗೈತಿ ಅಂತಂದ್ರೆ ಸೇಲ್ಸ್ ಏನಾಗಿರ್ತೈತಿ, ಕಡಿಮೆನ ಆಗಿರ್ತೈತಿ. ಪ್ರಾಫಿಟ್ ಏನಾಗಿರ್ತೈತಿ, ಕಡಿಮೆನ ಆಗಿರ್ತೈತಿ. ಹಾಗಾಗಿ ಎರಡು ಕೂಡ ಫಾಲ್ ಆಗ್ಯಾವು, ಎರಡು ಕೂಡ ಡಿಕ್ರೀಸ್ ಆಗ್ಯಾವು. ಇನ್ಕ್ರೀಸರ ಇರಬೇಕು ಅಥವಾ ಡಿಕ್ರೀಸರ್ ಇರಬೇಕು, ಎರಡೂದ್ರಲ್ಲಿ ಅದೇ ರೀತಿಯ ಮೂಮೆಂಟ್ಗಳು ಇದ್ರೆ ಅದಕ್ಕೆ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್, ನೆಗೆಟಿವ್ ಕೋರಿಲೇಷನ್. ವೆನ್ 2 ವೇರಿಯೇಬಲ್ಸ್ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ ಕೋರಿಲೇಷನ್. ಎರಡು ವೇರಿಯೇಬಲ್ಗಳ ಮೂಮೆಂಟ್ಗಳು ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರ್ತೈತಿ. ಒಂದು ಈ ಸೈಡ್ ಆದ್ರೆ ಇನ್ನೊಂದು ಈ ಸೈಡ್, ಈ ತರ ಅಂದ್ರೆ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಡಿಕ್ರೀಸ್ ಮೂಮೆಂಟ್ಗಳು, ಒಂದು ಡಿಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್, ಈ ರೀತಿ ಮೂಮೆಂಟ್ಗಳು ಇದ್ರೆ ಅದಕ್ಕೆ ನಾವು ಏನಂತ ಕರಿಬೇಕು, ನೆಗೆಟಿವ್ ಕೋರಿಲೇಷನ್ ಅಂತ ಕರಿಬೇಕು. ಇಫ್ ಒನ್ ಇನ್ಕ್ರೀಸಸ್ ದ ಅದರ್ ಡಿಕ್ರೀಸಸ್, ಇಫ್ ಒನ್ ಡಿಕ್ರೀಸಸ್ ಅನದರ್ increases, it is called as a negative correlation. Example for negative correlation is price and demand. ಪ್ರೈಸ್ ಹೆಚ್ಚಿಗೆ ಆಗತೈತಿ ಮಾರ್ಕೆಟ್ ಒಳಗ, ಕೊಳ್ಳುವಿಕೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಎರಡು ಅಪೋಸಿಟ್ ಡೈರೆಕ್ಷನ್ ದಲ್ಲಿ ಇದಾವ, ಇದಕ್ಕೆ ನೆಗೆಟಿವ್ ಅಂತ ನಾವು ಕರಿಬೇಕು. ಅಂಡ್ ಅನದರ್ ಒನ್ ಎಕ್ಸಾಂಪಲ್, ಸ್ಪೀಡ್ ಆಫ್ ವೆಹಿಕಲ್ ಅಂಡ್ ಟೈಮ್ ಟೇಕನ್. ಸ್ಪೀಡ್ ನೀವು ಮೊದ್ಲು 50 ಹೊಂಟಿದ್ರಿ, ಈಗ 100 ಹೊಂಟಿರಿ, ಸ್ಪೀಡ್ ಇನ್ಕ್ರೀಸ್ ಮಾಡಿರಿ, ಟೈಮ್ ಟೇಕನ್ ಏನಾಗ್ತೈತಿ, ಹೆಚ್ಚಿಗೆ ಆಕೈತನ, ಕಡಿಮೆ ಆಗ್ತೈತಿ. ಸಮಯ ಏನ್ ಬೇಕು ನಿಮ್ಗೆ, ಕಡಿಮೆ ಬೇಕು. ಇನ್ ದಿಸ್ ಕೇಸ್ ಆರ್ ಏನಿರ್ತೈತಿ, ಲೆಸ್ ದ್ಯಾನ್ 0 ಇರ್ತೈತಿ. ಥರ್ಡ್ ಒನ್, ಝೀರೋ ಕೋರಿಲೇಷನ್. ದೇರ್ ಈಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಝೀರೋ ಕೋರಿಲೇಷನ್. ಎರಡು ವೇರಿಯೇಬಲ್ಗಳ ಮಧ್ಯೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಇರೋದೇ ಇಲ್ಲ, ಅದಕ್ಕೆ ಏನಂತ ಕರಿಬೇಕು ನಾವು, ಝೀರೋ ಕೋರಿಲೇಷನ್ ಅಂತ ಹೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ಎ ಪರ್ಸನ್ ಅಂಡ್ ಇಂಟೆಲಿಜೆನ್ಸಿ. ಒಬ್ಬ ವ್ಯಕ್ತಿಯ ಹೈಟು ಅಥವಾ ಒಬ್ಬ ವ್ಯಕ್ತಿಯ ವೇಟು ಅವನ ಇಂಟೆಲಿಜೆನ್ಸಿಗೆ ಏನಾದ್ರು ಸಂಬಂಧ ಐತಿ, ಏನು ಸಂಬಂಧ ಇಲ್ಲ, ಎರಡಕ್ಕೂ ಯಾವುದೇ ರೀತಿಯ ಕೋರಿಲೇಷನ್ ಇಲ್ಲ. ಅದೇ ರೀತಿಯಲ್ಲಿ ಶೂ ಸೈಜ್ ಅಂಡ್ ಎಕ್ಸಾಮ್ ಮಾರ್ಕ್ಸ್. ನಿಮ್ಮ ಶೂ ಸೈಜು, ನಿಮ್ಮ ಡ್ರೆಸ್ ಸೈಜು, ಅದಕ್ಕೆ ಮಾರ್ಕ್ಸ್ಗೆ ಏನು ಸಂಬಂಧ, ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ಮಾರ್ಕ್ಸ್ಗೆ ಏನಾರು ಸಂಬಂಧ ಐತನ್ರಿ, ಏನೂ ಇಲ್ಲ. ಹೈಟ್ ನಿಮ್ಮ ಎಕ್ಸಾಮ್ ಸ್ಕೋರಿಗೆ ಸಂಬಂಧ ಐತಿ, ಏನೂ ಇಲ್ಲ. ಈ ರೀತಿಯಲ್ಲಿ ಇದ್ರೆ ಅದಕ್ಕೆ ಝೀರೋ ಕೋರಿಲೇಷನ್ ಅಂತ ಕರಿತೀವಿ. ಆರ್ ಇಸ್ ಈಕ್ವಲ್ ಟು 0 ಇಲ್ಲೇ ಇರ್ತೈತಿ. ನೆಕ್ಸ್ಟ್ ಒನ್, ಲೀನಿಯರ್ ಕೋರಿಲೇಷನ್. ಇಫ್ ದ ರೇಷಿಯೋ ಆಫ್ ದ ಅಮೌಂಟ್ of change in one variable to the amount of change in another variable bears a constant ratio throughout, then the correlation is said to be linear correlation. ಇಲ್ಲಿ ಏನಾಗ್ತೈತಿ ಅಂದ್ರೆ ಎರಡು ವೇರಿಯೇಬಲ್ ಇರ್ತಾವೆ, ಎರಡು ವೇರಿಯೇಬಲ್ ದಲ್ಲಿ ಆದಂತಹ ಬದಲಾವಣೆಗಳು, ಒನ್ ವೇರಿಯೇಬಲ್ ದಲ್ಲಿ ಆದಂತಹ ಬದಲಾವಣೆ ಇನ್ನೊಂದು ವೇರಿಯೇಬಲ್ ದಲ್ಲೂ ಕೂಡ ಅದೇ ರೀತಿಯ ಕಾನ್ಸ್ಟೆಂಟ್ ಏನಾಗಿರ್ತೈತಿ, ಬದಲಾವಣೆಯನ್ನ ತಂದಿರ್ತೈತಿ. ಅದಕ್ಕೆ ನಾವು ಲೀನಿಯರ್ ಕೋರಿಲೇಷನ್ ಅಂತ ಕರಿತೀವಿ. ಈಗ ನೀನು ಮೊದಲೇ 2 ಅವರು ಸ್ಟಡಿ ಮಾಡ್ತಾ ಇದ್ದಿ, ಅವಾಗ 50 ಸ್ಕೋರ್ ಮಾಡತ್ತಿದ್ದಿ. ನೀ ಅದನ್ನ 4 ಅವರ್ ಮಾಡಿದಿ, ಅವಾಗ ಸ್ಕೋರ್ ನಿಂದ 60 ಆತು. ಅದೇ ನೀನು 6 ತಾಸು ಮಾಡಿದಿ ಸ್ಟಡಿ, 70 ಮಾರ್ಕ್ಸ್ ತಗೊಂಡಿ. ಈ ರೀತಿಯಲ್ಲಿ ಏನಾಗ್ತೈತಿ, ಇನ್ಕ್ರೀಸ್ ಹಾಕೋತ ಎಷ್ಟು ಬಂದೈತಿ, 2 ಅವರಿಗೆ ಮಾರ್ಕ್ಸ್ ಎಷ್ಟು ಬಂದವು, 10 ಮಾರ್ಕ್ಸ್ ಜಾಸ್ತಿ ಹಾಕೋಂತ ಬಂದೈತಿ. ಈ ರೀತಿಯಲ್ಲಿ ಕಾನ್ಸ್ಟಂಟ್ ರೇಷಿಯೋ ಒಳಗೆ ಇನ್ಕ್ರೀಸ್ ಆಗಿರ್ಬೇಕು. ಬದಲಾವಣೆ ಅನ್ನೋದು ಕಾನ್ಸ್ಟಂಟ್ ರೇಷಿಯೋ ಒಳಗ ಆಗ್ತೈತಿ, ಇದರೊಳಗ ಲೀನಿಯರ್ ಕೋರಿಲೇಷನ್ ಒಳಗ ಆಗುವಂಥದ್ದು. ಅಂಡ್ ವೆನ್ 2 ವೇರಿಯೇಬಲ್ಸ್ ಚೇಂಜ್ ಇನ್ ಸಚ್ ಎ ವೇ ದ್ಯಾಟ್
The points on a graph form a straight line. It is linear correlation. ನೀವು ಈ ಬದಲಾವಣೆಗಳನ್ನ ಗ್ರಾಫ್ ಒಳಗೆ ಹಾಕಿದ್ರೆ ಒಂದು ಏನಾಗ್ತೈತಿ, ಸ್ಟ್ರೇಟ್ ಲೈನ್ ಬರ್ತೈತಿ. ಈ ಸ್ಟ್ರೇಟ್ ಲೈನಿಗೆ ನಾವೇನಂತ ಕರಿತೀವಿ, ಲೀನಿಯರ್ ಕೋರ್ಲೇಷನ್ ಅಂತ ಕರಿತೀವಿ. ಇದು ಕೂಡ ಪಾಸಿಟಿವ್ ಕೋರ್ಲೇಷನ್ ಆಗಿರ್ತೈತಿ. ಆದರೆ ಇನ್ಕ್ರೀಸು ಅಥವಾ ಡಿಕ್ರೀಸು ನೀವು ನೋಡಿದ್ರೆ ಸ್ಟ್ರೇಟ್ ಲೈನ್ ಒಳಗೆ ಬರಬೇಕು. ಈ ಒಂದು ಗ್ರಾಫ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡ್ರಿ. ಈ ಗ್ರಾಫ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಏನಾಗೈತಿ, ಇದು ಸ್ಟ್ರೇಟ್ ಲೈನ್ ಇನ್ಕ್ರೀಸ್ ಹೋಗೈತಿ, ಈ ರೀತಿಯಲ್ಲಿನ ಆಗಿರ್ಬೇಕು. ಅದೇ ರೀತಿಯಲ್ಲಿ ಡಿಕ್ರೀಸ್ ಒಳಗಿದ್ರು ಕೂಡ ಇದ ವೇ ಒಳಗನೆ ಆಗಿರ್ಬೇಕು ಅನ್ನೋದನ್ನ ಇದು ಹೇಳ್ತೈತಿ. ನೀವು ಈ ಡಾಟಾನ ಗ್ರಾಫಿಕಲಿ ಹಾಕಿದ್ರೆ ಅದೇನಾಗ್ಬೇಕು, ಸ್ಟ್ರೇಟ್ ಲೈನ್ ಅನ್ನ ತಂದು ಕೊಡ್ಬೇಕು. ಈ ಒಂದು ಎಕ್ಸಾಂಪಲ್ ಅನ್ನ ನೀವು ನೋಡ್ರಿ. ಅವರ್ಸ್ ಐತಿ 5, 6, 7, 8. ಮಾರ್ಕ್ಸ್ 50, 60, 70, 80. ಇನ್ಕ್ರೀಸ್ ಆಗ್ತಾ ಬಂದಿದೆ. ಅಂದ್ರೆ ಇದ್ಯಾವುದು ಪಾಸಿಟಿವ್ ಕೋರ್ಲೇಷನ್. ಇನ್ಕ್ರೀಸ್ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಿದ್ರೆ ಡಿಫ್ರೆನ್ಸ್ ಏನೈತಿ ಇದ್ರ ಮಧ್ಯ. ಅವರ್ಸ್ದು 1 ಅವರೇ ಐತಿ, ಮಾರ್ಕ್ಸ್ದು 10 ಮಾರ್ಕ್ಸೇ ಇನ್ಕ್ರೀಸ್ ಆಗೈತಿ. ಕಾನ್ಸ್ಟೆಂಟ್ ರೇಷಿಯೋ ಒಳಗೆ ಇನ್ಕ್ರೀಸ್ ಆಗೈತಿ. ಕಾನ್ಸ್ಟೆಂಟ್ ರೇಷಿಯೋ ಒಳಗೆ ಇನ್ಕ್ರೀಸ್ ಆದ್ರೆ ಅದಕ್ಕೆ ಲೀನಿಯರ್ ಕೋರ್ಲೇಷನ್ ಅಂತ ಕರಿತೀವಿ. ಈ ಡಾಟಾನ ನಾವು ಗ್ರಾಫಿಕಲಿ ಹಾಕಿದ್ರೆ ಒಂದು ಸ್ಟ್ರೇಟ್ ಲೈನ್ ಬರ್ತೈತಿ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಗ್ರಾಫ್ ಹಾಕಿ ತೋರಿಸ್ತೇನೆ ನೋಡ್ರಿ. ಒನ್ ಸೈಡ್ ಮಾರ್ಕ್ಸ್ ಅನ್ನ ಮೆನ್ಷನ್ ಮಾಡೇನಿ ಅಂಡ್ ಅನದರ್ ಸೈಡ್ ಏನ್ ಮೆನ್ಷನ್ ಮಾಡೇನಿ, ಅವರ್ಸ್ ಅನ್ನ ಮೆನ್ಷನ್ ಮಾಡೇನಿ. 5 ಅವರ್ಸ್ ಸ್ಟಡಿ ಮಾಡಿದ್ರೆ 50 ಮಾರ್ಕ್ಸ್ ಬರುತ್ತೆ. ಇಲ್ಲೊಂದು ಡಾಟ್ ಇಟ್ಟೆ. 60 ಮಾರ್ಕ್ಸ್ಗೆ ಎಷ್ಟು ಬೇಕು, ನೀವು 6 ಅವರ್ಸ್ ಸ್ಟಡಿ ಮಾಡಬೇಕು. 70 ಮಾರ್ಕ್ಸ್ಗೆ 7 ಅವರ್ಸ್, 80 ಮಾರ್ಕ್ಸ್ಗೆ 8 ಅವರ್ಸ್. ಎಲ್ಲ ಡಾಟ್ಗಳನ್ನ ನೀವು ಜಾಯಿಂಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ಟ್ರೇಟ್ ಲೈನ್ ಬರ್ತೈತಿ. ಈ ಸ್ಟ್ರೇಟ್ ಲೈನ್ ಬಂದ್ರೆ ಅದಕ್ಕೆ ಏನಂತ ಕರಿಬೇಕು, ನೀವು ಲೀನಿಯರ್ ಕೋರ್ಲೇಷನ್ ಅಂತ ಕರಿಬೇಕು. ಲಾಸ್ಟ್ ಒನ್, ನಾನ್ ಲೀನಿಯರ್ ಕೋರ್ಲೇಷನ್. If the ratio of the amount of change in one variable to the amount of change in another variable does not bear constant ratio throughout, then the correlation is said to be non-linear correlation. ಒಂದು ವೇರಿಯೇಬಲ್ ಬದಲಾವಣೆ ಇನ್ನೊಂದು ವೇರಿಯೇಬಲ್ದಲ್ಲಿ ಏನು ಬದಲಾವಣೆ ಆಗ್ತೈತಿ, ಅದು ಇನ್ಕ್ರೀಸರ್ ಇರಲಿ ಡಿಕ್ರೀಸರ್ ಇರಲಿ, ಅದ್ರ ಮಧ್ಯ ಈ ಬದಲಾವಣೆಗಳಿಗೆ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಆಗಲೇ ಎಕ್ಸಾಂಪಲ್ ಒಳಗೆ ಏನು ಹೇಳಿದ್ದೆ, 5 ಅವರ್ಸ್ ಸ್ಟಡಿ ಮಾಡಿದ್ರೆ 50 ಮಾರ್ಕ್ಸು, 6 ಅವರ್ಸ್ ಸ್ಟಡಿ ಮಾಡಿದ್ರೆ 60 ಮಾರ್ಕ್ಸು, ಈ ಥರ ಏನಿತ್ತಲ್ಲ ಹಂಗೇನಿಲ್ಲ ಅಂತ ಹೇಳ್ದಂಗಿದೆ. 5 ಅವರ್ಸ್ ಸ್ಟಡಿ ಮಾಡಿದಾಗ 50 ಮಾರ್ಕ್ಸ್ ತೊಗೊಂಡು 6 ಅವರ್ಸ್ ಸ್ಟಡಿ ಮಾಡಿದಾಗ ನೀನು 70 ಮಾರ್ಕ್ಸ್ ತಗೋಬಹುದು ಅಥವಾ 40 ಮಾರ್ಕ್ಸ್ ತಗೊಂಡಿರ್ಬೋದು. ಈ ಥರ ಇದ್ರೆ ಅದಕ್ಕೆ ನಾನ್ ಲೀನಿಯರ್ ಅಂತ ಕರಿಬೇಕು. ಇದರಲ್ಲಿ ಇಂಪಾರ್ಟೆಂಟೇಬಲ್ ಆಸ್ಪೆಕ್ಟ್, ಮೆಥಡ್ಸ್ ಆಫ್ ಸ್ಟಡಿಯಿಂಗ್ ಕೋರ್ಲೇಷನ್. ಫಸ್ಟ್ ಮೆಥಡ್ ಈಸ್ ಸ್ಕ್ಯಾಟರ್. ಫಸ್ಟ್ ಮೆಥಡ್ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್. Second one, Karl Pearson's coefficient of correlation. Third one, Spearman's rank coefficient of correlation method and method of least square. ಈ 4 ಮೆಥಡ್ಗಳನ್ನು ನೀವು ಈ ಒಂದು ಕೋರ್ಲೇಷನ್ದಲ್ಲಿ ನೋಡ್ತೀರಿ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಮೆಥಡ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.